ಬಿಗ್ ಬಾಸ್ ಪ್ರಾರಂಭಕ್ಕಿಂತ ಮುಂಚಿತವಾಗಿಯೇ ಕಿಚ್ಚ ಸುದೀಪ್ ಬಿಗ್ ಬಾಸ್ ಸೀಸನ್ 12 ಎಲ್ಲ ಸೀಸನ್ಗಳ ತರ ಖಂಡಿತವಾಗಿ ಇರುವುದಿಲ್ಲ ಅನ್ನೋದನ್ನ ಹೇಳಿದ್ರು. ಈ ಸೀಸನ್ ಬಹಳ ಡಿಫ್ರೆಂಟ್ ಆಗಿ ಮೂಡಿ ಬರಲಿದೆ ಅನ್ನೋದನ್ನ ಕೂಡ ಹೇಳಿದ್ರು. ಯಾವಾಗಲೂ ಎಲಿಮಿನೇಟ್ ಅನ್ನುವಂಥದ್ದು ಅಥವಾ ಮಿಡ್ ನೈಟ್ ಎಲಿಮಿನೇಷನ್ ಅನ್ನುವಂಥದ್ದು ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದು ಕೊನೆಯ ಹಂತದಲ್ಲಿ ಇರ್ತಿತ್ತು. ಆದರೆ ಈ ಸೀಸನ್ ಅಲ್ಲಿ 2 ವಾರ 3 ವಾರದಿಂದನೇ ಶುರುವಾಗಿತ್ತು. ಯಾರು TRP ತರ್ತಾ ಇಲ್ವೋ ಅವರಿಗೆ ಗೇಟ್ ಪಾಸ್ಗಳನ್ನು ಕೊಡ್ತಾ ಇದ್ರು. ಅದೇ ಪೈಕಿ ಇದೀಗ ಅಶ್ವಿನಿ ಅವರು ಸೂಟ್ ಕೇಸ್ ಎತ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವ ಒಂದು ಪ್ರೋಮೋವನ್ನು ರಿಲೀಸ್ ಮಾಡಿದ್ರು. ಆದರೆ ವಿಷಯ ಏನು ಅಂತಂದರೆ ಬಿಗ್ ಬಾಸ್ ಮನೆ ಒಳಗೂ ಅಶ್ವಿನಿ ಗೌಡ ಇಲ್ಲ, ಸೀಕ್ರೆಟ್ ರೂಮಲ್ಲೂ ಇಲ್ಲ, ಹೊರಗೆ ಬಂದಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಹಾಗಿದ್ರೆ ಅಶ್ವಿನಿ ಗೌಡ ಎಲ್ಲಿಗೆ ಹೋಗಿದ್ದಾರೆ? ಬಿಗ್ ಬಾಸ್ ಮನೆಯಿಂದ ನಿಜವಾಗ್ಲೂ ಹೊರಗಡೆ ಕಳಿಸಿದ್ರ? ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಮನೆಯಲ್ಲಿಯೂ ಅಶ್ವಿನಿ ಇಲ್ಲ, ಸೀಕ್ರೆಟ್ ರೂಮ್ನಲ್ಲಿಯೂ ಇಲ್ಲ, ಸೂಟ್ಕೇಸ್ ಸಮೇತ ಹೋಗಿದ್ದು ಎಲ್ಲಿಗೆ ಅನ್ನೋದು ಅನೇಕರ ಪ್ರಶ್ನೆ. ಈ ಸೀಸನ್ನಲ್ಲಿ ತುಂಬ ಜನಕ್ಕೆ ಕಿರಿಕಿರಿ ಅಂತ ಅನಿಸ್ತಾ ಇರೋದು, ಫಸ್ಟು ಮನೆಯಿಂದ ಹೊರಗೆ ಹೋಗಲಿ ಅಂತ ಅನಿಸ್ತಾ ಇರೋದು ಅಶ್ವಿನಿ ಗೌಡ. ಆದರೆ ಅಶ್ವಿನಿ ಗೌಡ ಇಲ್ಲ ಅಂತ ಅಂದರೆ ಗಿಲ್ಲಿ ಯಾರ ಹತ್ರ ಜಗಳ ಆಡ್ತಾನೆ, TRP ಎಲ್ಲಿಂದ ಬರುತ್ತೆ ಅನ್ನೋದು ಕೂಡ ಅನೇಕರಿಗೆ ಪ್ರಶ್ನೆ. ಹೀಗಿರಬೇಕಾದ್ರೆ ಅಶ್ವಿನಿ ಗೌಡ ಸೂಟ್ಕೇಸ್ ತೆಗೆದುಕೊಂಡು ಮನೆಯಿಂದ ಹೊರಗೆ ಹೋಗಿ ಅನ್ನುವಂಥ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಸೂಟ್ಕೇಸನ್ನು ತೆಗೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಡ್ತಾ ಇರುವಂಥದ್ದನ್ನು ತೋರಿಸಿದ್ದಾರೆ. ಅದಾದ ನಂತರದ ಬೆಳವಣಿಗೆ ಬಗ್ಗೆ ಈಗೆಲ್ರಿಗೂ ಇರುವಂಥ ಪ್ರಶ್ನೆ ಆಗಿದೆ. ಬಿಗ್ ಬಾಸ್ ಮನೆಗೆ ಪ್ರತಿ ವರ್ಷ ಹಲವರು ಉತ್ಸಾಹದಿಂದನೇ ಹೋಗ್ತಾರೆ, ಆದರೆ ಮನೆ ಹೊರಗೆ ಬರೋದು ಮಾತ್ರ ಬೇಸರದ ಸಂಗತಿ. ಇದರ ನಡುವೆ ಅಶ್ವಿನಿ ಗೌಡ ಅವರನ್ನ ಮನೆಯಿಂದ ಹೊರಗಡೆ ಕಳಿಸಲಾಗಿದೆ. ಈ ಅನುಮಾನ ಸದ್ಯ ಹಲವರನ್ನ ಕಾಡ್ತಾ ಇದ್ದು, ಬಿಗ್ ಬಾಸ್ ಮನೆಯಿಂದ ಕಳೆದ ವಾರ ಮಲ್ಲಮ್ಮ ಹೊರ ಬಂದ್ರು, ಆದರೆ ಈ ವಾರ ಬರ್ತಾ ಇರೋದು ಅಶ್ವಿನಿನ ಅನ್ನೋದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಈ ಬಾರಿ ಮಿಡ್ ನೈಟ್ ಎಲಿಮಿನೇಷನ್ ಇದೆ ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಹಾಗಾಗಿ ಆ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಅಶ್ವಿನಿ ಗೌಡ ಹೊರಗಡೆ ಬಂದಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಅದಲ್ಲದೆ ಈ ವಾರ ಎಲ್ಲರ ನೆತ್ತಿಯ ಮೇಲೂ ಕೂಡ ತೂಗುಗತ್ತಿ ನೇತಾಡ್ತಾ ಇದೆ. ಇನ್ನು ರಿಷಾ ಮತ್ತು ಗಿಲ್ಲಿ ನಡುವೆ ಕೈ ಮಿಲಾಯಿಸುವ ಮಟ್ಟಿಗೆ ಗಲಾಟೆ ಆಗಿದೆ. ಹೀಗಾಗಿ ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಮಾಡಿದ ಹಿನ್ನೆಲೆ ರಿಷಾ ಅವರನ್ನ ಈ ವಾರ ಮನೆಯ ಹೊರಗಡೆ ಕಳಿಸಬಹುದು ಅನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇತ್ತು. ಮತ್ತೊಂದು ಕಡೆ ಮನೆಯ ಪ್ರಬಲ ಸ್ಪರ್ಧಿ ಅಶ್ವಿನಿ ಗೌಡ ಅವರನ್ನೇ ಮನೆಯಾಚೆ ಕಳಿಸಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಮುಂದಿನ ಭಾಗದಲ್ಲಿ ಅಂತ ತೋರಿಸಿದ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಸೂಟ್ ಕೇಸ್ ತೆಗೆದುಕೊಂಡು ಹೊರಗಡೆ ಬಂದಿರುವುದನ್ನು ತೋರಿಸಲಾಗಿದೆ. ಈ ಹಿನ್ನೆಲೆ ವಾರದ ಮಧ್ಯದಲ್ಲಿ ಅಶ್ವಿನಿ ಗೌಡ ಅವರನ್ನ ಮನೆಯ ಹೊರಗಡೆ ಕಳಿಸಲಾಗಿದೆ ಅಂತ ಹಲವರು ಅನ್ಕೊಂಡಿದ್ದಾರೆ. ಇನ್ ಕೆಲವರು ಅಶ್ವಿನಿ ಗೌಡ ಅವರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿರಬಹುದು ಅಂತಲೂ ಕೂಡ ಅನ್ಕೊಂಡಿದ್ದಾರೆ. ಆದರೆ ವಾಸ್ತವದಲ್ಲಿ ಅಶ್ವಿನಿ ಗೌಡ ಮನೆಯಿಂದ ಹೊರ ಬಂದಿಲ್ಲ, ಸೀಕ್ರೆಟ್ ರೂಮ್ಗೂ ಕೂಡ ಹೋಗಿಲ್ಲ. ಹಾಗಂದ್ರೆ ಆಗಿರೋದು ಏನು? ಅಸಲಿಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಳೆದ ಕೆಲ ವರ್ಷಗಳಿಂದ ಸೀಕ್ರೆಟ್ ರೂಮ್ ಎಂಬ ರೂಮೇ ಇಲ್ವೇ ಇಲ್ಲ. ಹಾಗೆ ಒಂದು ವೇಳೆ ಇದ್ದಿದ್ರೆ ಆ ರೂಮ್ನಲ್ಲಿರುವ ಸ್ಪರ್ಧಿಗಳ ಚಲನವಲನ ನೋಡುಗರಿಗೆ ಕಾಣಬೇಕಾಗಿತ್ತು, ಗೊತ್ತಾಗಬೇಕಾಗಿತ್ತು. ಆದರೆ ಉದಾಹರಣೆಗೆ 2016ರಲ್ಲಿ ಇದೇ ರೀತಿ ಮನೆಯ ಹೊರಗಡೆ ಬಂದಿದ್ದಾರೆ ಅಂತ ಹೇಳಿ ಶಾಲಿನಿ ಅವರನ್ನು ಸುದೀಪ್ ಸೀಕ್ರೆಟ್ ರೂಮ್ಗೆ ಕಳಿಸಿದ್ರು. ಆಗ ಶಾಲಿನಿ ತನ್ನ ವಿರುದ್ಧ ಯಾರು ಇದ್ದಾರೆ, ತನ್ನ ಪರ ಯಾರಿದ್ದಾರೆ, ಯಾರು ಯಾವ ಮಸಲತ್ತು ಮಾಡ್ತಾ ಇದ್ದಾರೆ ಅಂತ ಸೀಕ್ರೆಟ್ ರೂಮ್ನಲ್ಲಿ ಕುಳಿತು ಶಾಲಿನಿ ನೋಡಿದ್ರು. ಈ ದೃಶ್ಯಾವಳಿಗಳನ್ನು ಪ್ರಸಾರ ಕೂಡ ಮಾಡಲಾಗಿತ್ತು. ಆದರೆ ಈ ಬಾರಿ ಆರಂಭದಲ್ಲಿ ಹೊರ ಬಂದಿದ್ದಾರೆ ಅಂತ ಹೇಳಲಾಗಿದ್ದ ರಕ್ಷಿತಾ ಸೀಕ್ರೆಟ್ ರೂಮ್ನಲ್ಲಿ ಇಡ್ಲಾಗಿತ್ತು ಅಂತ ಹೇಳಲಾಗಿತ್ತು. ಆದರೆ ರಕ್ಷಿತಾ ನಿಜಕ್ಕೂ ಸೀಕ್ರೆಟ್ ರೂಮ್ನಲ್ಲಿ ಇದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಕೂಡ ಬಿಗ್ ಬಾಸ್ ತೋರಿಸಿಲ್ಲ, ಪ್ರೇಕ್ಷಕರಿಗೆ ಕೂಡ ಕಾಣಲಿಲ್ಲ. ಈ ಹಿನ್ನೆಲೆ ಅಶ್ವಿನಿ ಗೌಡ ಸೀಕ್ರೆಟ್ ರೂಮ್ಗೆ ಹೋಗಿರೋಕೆ ಸಾಧ್ಯವೇ ಇಲ್ಲ. ಇನ್ನು ಸೀಕ್ರೆಟ್ ರೂಮ್ಗೆ ಹೋಗದ ಅಶ್ವಿನಿ ಗೌಡ ಮನೆಯ ಹೊರಗಡೆ ಆದರೂ ಬಂದಿದ್ದಾರೆ ಅಂದರೆ ಅದು ಕೂಡ ಇಲ್ಲ. ಯಾಕಂದರೆ ಇಂದು ಬಿಡುಗಡೆಯಾದ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಇದ್ದಾರೆ. ಎಲಿಮಿನೇಟ್ ಆದ ನಂತರ ಸಾಮಾನ್ಯವಾಗಿ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಕ್ಯಾಮರಾಗಳಿಗೆ ಪೋಸ್ ಕೊಡ್ತಾರೆ. ಇದಲ್ಲದೆ ಸೂಟ್ ಕೇಸ್ನ ಯಾರು ತೆಗೆದುಕೊಂಡು ಹೊರ ಬರೋದಿಲ್ಲ, ಬದಲಿಗೆ ಆ ಸೂಟ್ ಕೇಸ್ ಸ್ಟೋರ್ ರೂಮ್ನಲ್ಲೇ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂದು ಅಶ್ವಿನಿ ಗೌಡ ಅವರ ಇನ್ಸ್ಟಾಗ್ರಾಮ್ನಲ್ಲಿ ವೋಟ್ ಮಾಡಿ ತನ್ನ ಉಳಿಸಿ ಅಂತ ಮನೆಯ ಒಳಗಡೆ ಹೋಗುವ ಮೊದಲು ಅಶ್ವಿನಿ ಮಾಡಿ ಇಟ್ಟಿದ್ದ ವಿಡಿಯೋ ಪೋಸ್ಟ್ ಆಗಿದೆ. ಹಾಗಿದ್ರೆ ಬಿಗ್ ಬಾಸ್ ಆವರಣದಲ್ಲಿಗೆ ಅಶ್ವಿನಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರೇಕ್ಷಕರಿಗೆ ಮತ್ತು ಮನೆಯ ಸ್ಪರ್ಧಿಗಳಿಗೆ ಚಮಕ್ ಕೊಡೋದಕ್ಕೆ ಬಿಗ್ ಬಾಸ್ ಈ ಗಿಮಿಕ್ ಮಾಡಿರಬಹುದು, ಆ ಸಾಧ್ಯತೆ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲಾಗ್ತಾ ಇದೆ. ಇದೊಂದು ಫೇಕ್ ಎಲಿಮಿನೇಷನ್ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಆದರೆ ಅಸಲಿ ಮ್ಯಾಟ್ರು ಏನು ಅಂತ ಅಂದರೆ ಅಶ್ವಿನಿ ಗೌಡ ತುಂಬ ಒಳ್ಳೆಯವರು, ಆದರೆ ಮನೆ ಒಳಗಡೆ ಹೋದ್ಮೇಲೆ ಅದೇನಾಯಿತು ಏನೋ ಗೊತ್ತಿಲ್ಲ, ಅವರು ಇರುವಂಥ ಕ್ಯಾರೆಕ್ಟರ್ ಆ ಥರ ಅಲ್ವೇ ಅಲ್ಲ ಅನ್ನೋದನ್ನು ಅವ್ರ ಫ್ಯಾಮಿಲಿಯವ್ರು ಹೇಳ್ತಾ ಇದ್ದಾರಂತೆ. ಅಶ್ವಿನಿ ನಮ್ಮ ಜೊತೆಗೆಲ್ಲ ಹೀಗಿರೋದೇ ಇಲ್ಲ, ಯಾರ ಜೊತೆಗೂ ಜಗಳ ಆಡೋದಿಲ್ಲ, ಯಾರ ಜೊತೆಗೂ ಕಿರಿಕಿರಿ
ಸ್ಪೀಕ್ ಮಾಡೋದಿಲ್ಲ. ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ಅವ್ರಿಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಅವರ ಹೆಸರು ಮಾತ್ರ ಹೊರಗಡೆ ಡ್ಯಾಮೇಜ್ ಆಗ್ತಾ ಇದೆ. ಅವರೊಬ್ಬ ಕನ್ನಡದ ಹೋರಾಟಗಾರ್ತಿ ಅಂತ ಕರೆಸ್ಕೊಂಡಿದ್ದಾರೆ. ಹೀಗಿರ್ಬೇಕಾದ್ರೆ ಬಿಗ್ ಬಾಸ್ನಲ್ಲಿ ಅವರ ಹೆಸರು ಡ್ಯಾಮೇಜ್ ಆಗ್ತಾ ಇರೋದು ನಮಗೆ ತೀರಾ ಬೇಸರ ತಂದಿದೆ. ಹಾಗಾಗಿ ಅಶ್ವಿನಿ ಅವರಿಗೆ ಮನೆ ಒಳಗಿರೋದು ಬೇಡ ಅಂತ ಹೇಳಿ ಅವರನ್ನು ಆದಷ್ಟು ಬೇಗ ಹೊರಗೆ ಕಳಿಸಿ ಅಂತ ಅವರ ಕುಟುಂಬಸ್ಥರು, ಅವರ ಆಪ್ತರು ಮನವಿ ಮಾಡ್ಕೊಂಡಿದ್ದಾರಂತೆ. ಈ ಥರ ಹೆಸರು ಡ್ಯಾಮೇಜ್ ಆಗೋದಾಗಿದ್ರೆ ನಾವು ಕಳಿಸ್ತಾನೆ ಇರಲಿಲ್ಲ. ಅವರ ಹೆಸರು ಡ್ಯಾಮೇಜ್ ಆಗ್ತಾ ಇರೋದು ನಮಗೆ ನೋಡೋದಕ್ಕೆ ಆಗ್ತಾ ಇಲ್ಲ. ಆಟ ಹೇಗೆ ಆಡ್ತಾ ಇದ್ದಾರೆ, ಅವ್ರು ಹೊರಗಡೆ ಹೇಗೆ ಪೋಟ್ರೆ ಆಗ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಹೀಗೆ ಬಿಟ್ಟರೆ ಅವರ ಹೆಸರು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಅವ್ರ ಕುಟುಂಬಸ್ಥರು ಹೇಳ್ಕೊಂಡಿದ್ದಾರಂತೆ. ಈ ಕಾರಣಕ್ಕಾಗಿ ಅಶ್ವಿನಿ ಅವರಿಗೆ ಒಂದು ಹಂತದಲ್ಲಿ ಅವ್ರು ಯಾವ ಥರ ಪೋಟ್ರೆ ಆಗ್ತಿದ್ದಾರೆ, ಮನೆ ಒಳಗಿರೋರು ಯಾವ ಥರ ಆಟ ಆಡ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿರೋರು ಅಶ್ವಿನಿ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ, ಇದೆಲ್ಲವೂ ತಿಳಿಬೇಕು ಅನ್ನುವಂಥ ಕಾರಣಕ್ಕೆ ಸೀಕ್ರೆಟ್ ರೂಮ್ ಅಂತ ಅಲ್ಲದೆ ಇದ್ರೂ ಕೂಡ ಇಡೀ ಕಾರ್ಯಕ್ರಮ ಪ್ರಸಾರ ಆಗುವ ಅಥವಾ ಲೈವ್ನಲ್ಲಿ ಹೋಗುವ ಒಂದು ಸಿಸ್ಟಮ್ ಇರುವಂಥ ರೂಮ್ನಲ್ಲಿ 1 ಗಂಟೆಗಳ ಕಾಲ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅದಾದ ನಂತರ ಅವರ ಆಟದ ದಿಕ್ಕನ್ನು ಬದಲಿಸಿಕೊಂಡ್ರೆ ಅವರಿಗೆ ಪ್ಲಸ್ ಆಗ್ಬೋದು, ಅಥವಾ ಈಗ ಆಡ್ತಿರೋದೇ ಸರಿ ಅಂತ ಹೇಳಿದ್ರೆ ಮೈನಸ್ ಆಗ್ಬೋದು. ಯಾಕಂದರೆ ಜಾನ್ವಿ ಅವ್ರಿಗೂ ಕೂಡ ಬ್ಯಾಡ್ ಶೇಡಿ ಇತ್ತು. ಆದರೆ ಯಾವಾಗ ಅವರು ಅಶ್ವಿನಿ ಗೌಡ ಸಹವಾಸ ಬಿಟ್ಟರು ಅಥವಾ ಕಿಚ್ಚ ಸುದೀಪ್ ಬುದ್ಧಿ ಹೇಳಿದ್ರು, ಅಲ್ಲಿಂದ ಅವ್ರು ಬದಲಾಗಿದ್ದಾರೆ. ಅದಕ್ಕೆ ಈ ವಾರದ ಉತ್ತಮ ಸಿಕ್ಕಿದೆ. ಅದರಲ್ಲಿ ಅಶ್ವಿನಿ ಮಾತ್ರ ಬದಲಾಗದೆ ಹಾಗೇ ಉಳಿದಿದ್ದಾರೆ. ಹಾಗಾಗಿ ಅವ್ರಿಗೊಂದು ಅವಕಾಶವನ್ನು ಮಾಡಿಕೊಡಿ ಅನ್ನೋದನ್ನು ಕೇಳ್ಕೊಳ್ಳಲಾಗಿತ್ತಂತೆ. ಈ ಕಾರಣಕ್ಕೆ ಅಶ್ವಿನಿ ಅವರಿಗೆ ಒಂದು 3 ತಾಸುಗಳ ಕಾಲ ಬಿಗ್ ಬಾಸ್ ಮನೆಯಿಂದ ಹೊರಗಿರುವಂತೆ ಇರಿಸಿ ಕಂಪ್ಲೀಟ್ ಆದಂಥ ಪಿಕ್ಚರನ್ನು ತೋರಿಸಿ ಮತ್ತೆ ಒಳಗೆ ಕಳಿಸ್ತಾರೆ. ಆಟದ ವರಸೆಯನ್ನು ಆಗ ಬದಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.